ಎಕ್ಸೆಲ್ನಲ್ಲಿ ಒಂದು ಶೀಟಿಂದ ಇನ್ನೊಂದು ಶೀಟಿಗೆ ನ್ಯಾವಿಗೇಟ್ ಆಗೋದಕ್ಕೆ ಕಂಟ್ರೋಲ್ ಪ್ಲಸ್ ಪೇಜ್ ಡೌನ್ ಮತ್ತು ಕಂಟ್ರೋಲ್ ಪ್ಲಸ್ ಪೇಜ್ ಅಪ್ ಈ ಶಾರ್ಟ್ಕಟ್ ಕೀಸ್ನ ಯೂಸ್ ಮಾಡ್ತೀವಿ. ಅದಲ್ಲದೆ ನಾವು ಬೇರೆ ಮೆಥಡ್ ಕೂಡ ಯೂಸ್ ಮಾಡ್ಬೋದು. ಅದ್ಯಾವುದು ಅಂದರೆ ಹೈಪರ್ ಲಿಂಕ್ಸ್ನ ನಾವು ಯೂಶಲ್ ಆಗಿ ಡ್ಯಾಶ್ ಬೋರ್ಡ್ ಕ್ರಿಯೇಷನ್ ಮಾಡಬೇಕಾದ್ರೆ ಅಥವಾ ಲಾರ್ಜ್ ವರ್ಕ್ ಬುಕ್ಕಲ್ಲಿ ವರ್ಕ್ ಮಾಡಬೇಕಾದ್ರೆ ತುಂಬ ಮಲ್ಟಿಪಲ್ ಶೀಟ್ಸ್ ಇರುವಾಗ 30ರಿಂದ 50 ಶೀಟ್ಸ್ ಅದನ್ನು ನ್ಯಾವಿಗೇಟ್ ಮಾಡೋದಕ್ಕೆ ನಾವು ಪ್ರತಿಯೊಂದು ಶೀಟ್ನು ಹುಡುಕ್ತಾ ಕೂತ್ಕೋಬೇಕಾಗುತ್ತೆ. ಅದ್ರ ಬದಲು ನಾವು ಒಂದು ಶೀಟಲ್ಲಿ ಅದನ್ನು ನ್ಯಾವಿಗೇಟ್ ಮಾಡೋದಕ್ಕೆ ಬಟನ್ಸ್ ಅಥವಾ ಹೈಪರ್ ಲಿಂಕ್ಸ್ನ ಯೂಸ್ ಮಾಡಿದಾಗ ನಮಗೆ ನ್ಯಾವಿಗೇಷನ್ ಈಸಿ ಆಗುತ್ತೆ. ಇದನ್ನು ತುಂಬ ಈಸಿಯಾಗಿ ಹೇಳಬೇಕು ಅಂತ ಅಂದರೆ ಹೈಪರ್ ಲಿಂಕ್ಸ್ನ ನಾವು ಲಾರ್ಜ್ ವರ್ಕ್ ಬುಕ್ನ ಈಸಿ ಟು ನ್ಯಾವಿಗೇಟ್ ಅಪ್ಲಿಕೇಶನ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇದು ಅಷ್ಟು ಕಾಂಪ್ಲಿಕೇಟೆಡ್ ಅನ್ನಲ್ಲ, ತುಂಬ ಈಸಿ ಇದೆ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಹೈಪರ್ ಲಿಂಕ್ಸ್ ಅಂತ ಒಂದು ವರ್ಕ್ ಬುಕ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಹೋಮ್ ಪೇಜ್ ಇದೆ, ಪಕ್ಕದಲ್ಲಿ ನಾರ್ತ್, ಸೌತ್, ಸೆಂಟ್ರಲ್, ಈಸ್ಟ್, ವೆಸ್ಟ್ ಈ ಥರ ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಸೇಲ್ಸ್ ಅಮೌಂಟ್ ಇದೆ, ಜೊತೆಗೆ ಸಮ್ಮರಿ ಕೂಡ ಇದೆ ಅದರದ್ದು. ನಾನು ಇಲ್ಲಿ ಹೋಮ್ ಶೀಟಿಂದ ಬೇರೆ ಶೀಟಿಗೆ ನ್ಯಾವಿಗೇಟ್ ಆಗಬೇಕು ಅಂತ ಅಂದಾಗ ತುಂಬ ಜಾಸ್ತಿ ಶೀಟ್ಸ್ ಇರುವಾಗ ನನಗೆ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಹೋಮ್ ಶೀಟಲ್ಲಿ ಕೆಲವೊಂದು ಸೆಲ್ಸ್ನ ಹಾಕ್ಕೊಂಡು ಆ ಸೆಲ್ಸ್ನ ಕ್ಲಿಕ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಶೀಟ್ಗೆ ಹೋಗೋದಕ್ಕೆ ನಾನು ಹೈಪರ್ ಲಿಂಕ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ನೀವು ಇಲ್ಲಿ ನೋಡ್ಬೋದು, ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ಸೆಂಟ್ರಲ್ ಅಂತ ನಾನು ಟೆಕ್ಸ್ಟ್ನ ಸೆಲ್ಸಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ಆದರೆ ನೀವು ಇಲ್ಲಿ ವ್ಯತ್ಯಾಸನೂ ನೋಡ್ಬೋದು. ನಾರ್ತ್, ಸೌತ್, ಈಸ್ಟ್ ಏನಿದೆ ಅದು ಬೇರೆ ಕಲರ್ ಇದೆ ಮತ್ತು ಅಂಡರ್ಲೈನ್ ಆಗಿದೆ. ಕೆಳಗಡೆ ಇರೋ ವೆಸ್ಟ್ ಮತ್ತು ಸೆಂಟ್ರಲ್ ಏನಾಗಿದೆ ಆ್ಯಸ್ ಇಟ್ ಈಸ್ ನಾನು ಟೆಕ್ಸ್ಟ್ ಹೇಗೆ ಟೈಪ್ ಮಾಡಿದ್ದೀನಿ ಸೆಲ್ಲಲ್ಲಿ ಅದೇ ಥರ ಡಿಸ್ಪ್ಲೇ ಆಗ್ತದೆ. ಈ ಮೂರು ವ್ಯತ್ಯಾಸ ಯಾಕಾಗಿದೆ ಅಂತಂದರೆ ಈ ಮೂರನ್ನು ನಾನು ಹೈಪರ್ ಲಿಂಕ್ಸ್ ಕ್ರಿಯೇಟ್ ಮಾಡಿದ್ದೀನಿ 3 ಸೆಲ್ಗೂ. ಅಂದರೆ ನಾರ್ತ್ ರೀಜನ್ ಏನಿದೆ ಆ ಪರ್ಟಿಕ್ಯುಲರ್ ಟೆಕ್ಸ್ಟ್ ಮೇಲೆ ನಾನು ಮೌಸ್ನ ಪ್ಲೇಸ್ ಮಾಡಿದಾಗ ನೀವು ನೋಡ್ಬೋದು ಅದ್ರ ಹೈಪರ್ ಲಿಂಕ್ದು ನಮಗೆ ಟೂಲ್ ಟಿಪ್ಪಲ್ಲಿ ತೋರಿಸ್ತಾ ಇದೆ, ಪಾತ್ ತೋರಿಸ್ತಾ ಇದೆ, ಯಾವ ಫೈಲಿಗೆ ಕ್ರಿಯೇಟ್ ಆಗಿದೆ, ಯಾವ ಪಾತಲ್ಲಿದೆ ಅದು ಅಂತ. ಜೊತೆಗೆ ಕೆಳಗಡೆ ನಮಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಇದೆ, ಕ್ಲಿಕ್ ಒನ್ಸ್ ಟು ಫಾಲೋ ಅಂತ. ಅಂದರೆ ನಾನು ಈ ಪರ್ಟಿಕ್ಯುಲರ್ ಸೆಲ್ಲಲ್ಲಿರೋ ಟೆಕ್ಸ್ಟ್ನ ನಾರ್ತ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಆಟೋಮೆಟಿಕ್ ಆಗಿ ನಾರ್ತ್ ಶೀಟ್ಗೆ ನ್ಯಾವಿಗೇಟ್ ಆಯಿತು. ಅದೇ ಥರ ನಾನು ಸೌತ್ ಅಥವಾ ಈಸ್ಟ್ನ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲಿ ಈಸ್ಟ್ ಶೀಟ್ ಏನಿದೆ ಅಲ್ಲಿಗೆ ನ್ಯಾವಿಗೇಟ್ ಆಯಿತು. ಅದೇ ಥರ ನಾನು ಇಲ್ಲಿ ಬಟನ್ಸ್ ಕೂಡ ಹಾಕೊಂಡಿದ್ದೀನಿ. ಸಪೋಸ್ ಬ್ಯಾಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಈಸ್ಟಿಂದ ಹಿಂದಿನ ಶೀಟ್ ಏನಿದೆ ಸೆಂಟ್ರಲ್ ಅಲ್ಲಿಗೆ ಬಂತು. ಮತ್ತೆ ಬ್ಯಾಕ್ ಅಂತ ಕ್ಲಿಕ್ ಮಾಡಿದಾಗ ಸೆಂಟ್ರಲ್ ಶೀಟಿಂದ ಹಿಂದೆ ಏನಿದೆ ಸೌತ್ ಅದಕ್ಕೆ ನ್ಯಾವಿಗೇಟ್ ಆಯಿತು. ಅದೇ ಥರ ನಾನು ಸೌತ್ ಶೀಟಲ್ಲಿರೋ ಬ್ಯಾಕ್ ಬಟನ್ಗೆ ಮೇಲೆ ಕ್ಲಿಕ್ ಮಾಡಿದಾಗ ನಾರ್ತ್ ಬಂತು. ಅದೇ ಥರ ಬ್ಯಾಕ್ ಮತ್ತು ನೆಕ್ಸ್ಟ್ ಅಂತ ಕೂಡ ಬಟನ್ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಹೈಪರ್ ಲಿಂಕ್ ಹೇಗೆ ಮಾಡೋದು ಅಂತ ಒಂದೊಂದಾಗೆ ನೋಡೋಣ. ಇಲ್ಲಿ ನೀವು ನೋಡ್ಬೋದು, ಮೊದಲನೇದಾಗಿ ಒಂದು ಸೆಲ್ಗೆ ಹೇಗೆ ಹೈಪರ್ ಲಿಂಕ್ ಮಾಡ್ಬೋದು ಅಂತ ನೋಡೋಣ. ಫಸ್ಟ್ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ರೈಟ್ ಕ್ಲಿಕ್ ಮಾಡಿ ಲಿಂಕ್ ಅಂತ ಇಲ್ಲಿ ಲಿಸ್ಟಲ್ಲಿ ಲಿಂಕ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಇನ್ಸರ್ಟ್ ಹೈಪರ್ ಲಿಂಕ್ ವಿಂಡೋ ಬರುತ್ತೆ. ಸೊ ಈ ವಿಂಡೋನಲ್ಲಿ ನಾವು ಲಿಂಕ್ ಮಾಡ್ಬೋದು. ಇನ್ನೊಂದು ಮೆಥಡ್ ಯಾವುದು ಅಂತಂದರೆ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಕೆ ಶಾರ್ಟ್ಕಟ್ ಕೀನ ಪ್ರೆಸ್ ಮಾಡಿದಾಗ ಸೇಮ್ ನಮಗೆ ಡೈಲಾಗ್ ಬಾಕ್ಸ್ ಇನ್ಸರ್ಟ್ ಹೈಪರ್ ಲಿಂಕ್ ಡೈಲಾಗ್ ಬಾಕ್ಸ್ ಡಿಸ್ಪ್ಲೇ ಆಗುತ್ತೆ. ಸೊ ಟೆಕ್ಸ್ಟ್ ಟು ಡಿಸ್ಪ್ಲೇ ಅಂದರೆ ನಾನು ಸೆಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಆಲ್ರೆಡಿ ಟೆಕ್ಸ್ಟ್ ಇದ್ದರೆ ನಮಗೆ ಟೆಕ್ಸ್ಟ್ ಟು ಡಿಸ್ಪ್ಲೇನಲ್ಲಿ ಅದೇ ಟೆಕ್ಸ್ಟ್ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲ ಬ್ಲ್ಯಾಂಕ್ ಸೆಲ್ ಮೇಲೆ ನಾವು ಕ್ಲಿಕ್ ಮಾಡಿ ಹೈಪರ್ ಲಿಂಕ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಇಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ ಏನು ಟೆಕ್ಸ್ಟಲ್ಲಿ ವಿಸಿಬಲ್ ಆಗಬೇಕು ಅಂತ. ಸೊ ನಾನು ಆ್ಯಸ್ ಇಟ್ ಈಸ್ ವೆಸ್ಟ್ನೇ ರಿಟೈನ್ ಮಾಡಿಕೊಂಡು ಮತ್ತು ಅದನ್ನು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಶೀಟ್ ನಾನು ಯಾವುದಕ್ಕೆ ಲಿಂಕ್ ಮಾಡ್ತಿದ್ದೀನಿ ಆ ಶೀಟಲ್ಲಿ ಯಾವ ಸೆಲ್ಗೆ ರೆಫರೆನ್ಸ್ ಇರಬೇಕು ಅಂದರೆ ಯಾವ ಸೆಲ್ ಹೈಲೈಟ್ ಆಗಿರಬೇಕು. ಬೈ ಡಿಫಾಲ್ಟ್ ಎಲ್ಲ ಶೀಟ್ಗೂ A1 ಅಂತಲೇ ತೋರಿಸುತ್ತೆ, ನಾನು A1ನೇ ರಿಟೈನ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಲಿಂಕ್ ಟು ಅಂತ ಇದೆ, ಇದರಲ್ಲಿ ಕೆಲವೊಂದು ಲಿಸ್ಟ್ ಇದೆ. ನಾನಿಲ್ಲಿ ಪರ್ಟಿಕ್ಯುಲರ್ ಈ ವರ್ಕ್ ಬುಕ್ ಏನಿದೆ ಹೈಪರ್ ಲಿಂಕ್ಸ್ ಅದರಲ್ಲೇ ಬೇರೆ ಬೇರೆ ಶೀಟ್ಸಿಗೆ ಲಿಂಕ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಹೈಲೈಟ್ ಆಗಿದೆ. ನಾನು ಹೊರಗಡೆ ಬೇರೆ ಪೇಜ್ಗೆ ನಾನು ಏನಾದರೂ ಲಿಂಕ್ ಮಾಡಬೇಕು ಅಂತ ಅಂದಾಗ ಬೇರೆ ಎಕ್ಸೆಲ್ ವರ್ಕ್ ಬುಕ್ ಬೇರೆ ಡಾಕ್ಯುಮೆಂಟ್ ಅಥವಾ ವರ್ಕ್ ಪೇಜ್ಗೆ ಬೇಕು ಅಂತ ಅಂದಾಗ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಕರೆಂಟ್ ವರ್ಕ್ ಬುಕ್ ಏನಿದೆ ಅದರಲ್ಲೇ ಬೇರೆ ಶೀಟಿಗೆ ಲಿಂಕ್ ಮಾಡ್ತಿರೋದ್ರಿಂದ ನಾನು ಈ ಸೆಕೆಂಡ್ ಆಪ್ಷನ್ ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಡಾಕ್ಯುಮೆಂಟಲ್ಲಿರುವಂಥ
ಪ್ರತಿಯೊಂದು ಶೀಟ್ ಹೆಸರು ನನಗಿಲ್ಲಿ ಲಿಸ್ಟಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನಾನು ಇವಾಗ ಇರೋದು ಹೋಮ್ ಪೇಜಲ್ಲಿ. ನಾನು ಲಿಂಕ್ ಕ್ರಿಯೇಟ್ ಮಾಡ್ತಿರೋದು ವೆಸ್ಟ್ ಅನ್ನೋ ಶೀಟ್ಗೆ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ, ಇಲ್ಲಿ ವೆಸ್ಟ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಯಾವ ಶೀಟಿಂದ ಯಾವ ಶೀಟಿಗೆ ನ್ಯಾವಿಗೇಟ್ ಆಗ್ತಿದ್ದೀವಿ ಅಂತ ಚೆಕ್ ಮಾಡಿಕೊಂಡು, ಯಾವ ಸೆಲ್ಲಲ್ಲಿ ನಮಗೆ ಯಾವ ಟೆಕ್ಸ್ಟ್ ಇದೆ ಅಥವಾ ಯಾವ ಶೀಟಿಗೆ ಬೇರೆ ಶೀಟಿಗೆ ನಾವು ನ್ಯಾವಿಗೇಟ್ ಮಾಡ್ತಿದ್ದೀವಿ ಅಂತ ಈ ಲಿಸ್ಟಲ್ಲಿ ಚೆಕ್ ಮಾಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡಿಕೊಂಡು, ಅದು ಹೈಲೈಟ್ ಆಗಿದೆ ನೀವು ನೋಡ್ಬೋದು ವೆಸ್ಟ್ ಅನ್ನೋದು. ಸೊ ನಾನಿಲ್ಲಿ ಓಕೆ ಕ್ಲಿಕ್ ಮಾಡ್ತೀನಿ. ನೀವು ನೋಡ್ಬೋದು ವೆಸ್ಟ್ ಅನ್ನೋ ಟೆಕ್ಸ್ಟ್ದು ಫಾರ್ಮ್ಯಾಟ್ ಚೇಂಜ್ ಆಯಿತು, ಅಂದರೆ ಅದು ಹೈಪರ್ ಲಿಂಕ್ ಕ್ರಿಯೇಟ್ ಆಗಿದೆ. ಇವಾಗ ನಾನು ಈ ಟೆಕ್ಸ್ಟ್ ಮೇಲೆ ಪ್ಲೇಸ್ ಮಾಡಿದಾಗ ನಿಮಗೆ ಡಿಸ್ಪ್ಲೇ ನೋಡ್ಬೋದು ನೀವು ಟೂಲ್ ಟಿಪ್ಪಲ್ಲಿ ಯಾವ ಫೈಲಿಗೆ ಯಾವ ಶೀಟಿಗೆ ಲಿಂಕ್ ಆಗಿದೆ ಅಂತ ನಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಆಟೋಮೆಟಿಕ್ಕಾಗಿ ವೆಸ್ಟ್ ಅನ್ನೋ ಶೀಟಿಗೆ ನನಗೆ ನ್ಯಾವಿಗೇಟ್ ಆಯಿತು. ಸೊ ಇದೇ ಥರ ನಾನು ಬೇರೆ ಆಬ್ಜೆಕ್ಟ್ಸ್ಗೂ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಬಟನ್ಸ್ ಹಾಕ್ಕೊಂಡಿದ್ದೀನಿ. ಬಟನ್ಸ್ನ ಏನಿಲ್ಲ, ಜಸ್ಟ್ ನಾನು ಇನ್ಸರ್ಟ್ ಟ್ಯಾಬಲ್ಲಿ ಶೇಪ್ಸ್ ಏನಿದೆ ಶೇಪ್ಸ್ನ ಇನ್ಸರ್ಟ್ ಮಾಡಿಕೊಂಡು ಅದರದ್ದು ಫಾರ್ಮ್ಯಾಟ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನ್ಯಾವಿಗೇಟ್ ಆಗ್ತಿದೆ. ಅದೇ ಥರ ಇಲ್ಲಿ ಇನ್ನೊಂದು ಬಟನ್ ಹಾಕ್ಕೊಂಡಿದ್ದೀನಿ. ಇದನ್ನು ನಾನಿನ್ನು ಹೈಪರ್ ಲಿಂಕ್ ಕ್ರಿಯೇಟ್ ಮಾಡಿಲ್ಲ. ಈ ಶೇಪ್ ಫಾರ್ಮ್ಯಾಟಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಮಾಡಿಬಿಟ್ಟು ನೀವು ಶೇಪ್ ಫಾರ್ಮ್ಯಾಟಲ್ಲಿ ಹೋಗಿ ನಿಮ್ಗೆ ಯಾವ ಥರ ಫಾರ್ಮ್ಯಾಟ್ ಬೇಕು, ಬಟನ್ ಶೇಪ್ ಬೇಕು ಅಂದರೆ ಆ ಥರ ಇದ್ರ ಬಗ್ಗೆ ನಾನು ವಿಡಿಯೋನೂ ಮಾಡಿದ್ದೀನಿ. ಶೇಪ್ಸ್ನ ಹೇಗೆ ಬಟನ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅದೆಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗಿದೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಸೊ ನಾನು ಈ ಬಟನ್ಗೆ ಹೈಪರ್ ಲಿಂಕ್ನ ಕ್ರಿಯೇಟ್ ಮಾಡಬೇಕಂತ ಇದ್ದೀನಿ. ಸೇಮ್ ಪ್ರೊಸೀಜರ್ ಇದಕ್ಕೂ ಕೂಡ. ಒಂದು ರೈಟ್ ಕ್ಲಿಕ್ ಮಾಡಿಬಿಟ್ಟು ಲಿಂಕ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ಡೈರೆಕ್ಟಾಗಿ Ctrl+K ಶಾರ್ಟ್ಕಟ್ ಕೀ ಪ್ರೆಸ್ ಮಾಡಿಬಿಟ್ಟು ಇದರಲ್ಲೂ ಕೂಡ ಸೇಮ್ ಲಿಂಕ್ ಟು, ನಾನು ಇದೇ ಡಾಕ್ಯುಮೆಂಟಲ್ಲಿ ನೀವು ನೋಡ್ಬೋದು ನಾನು ಬಟನ್ನಿಗೆ ಆಲ್ರೆಡಿ ಹೆಸರು ಹಾಕ್ಕೊಂಡಿದ್ದೀನಿ. ಸಮ್ಮರಿ ಶೀಟಿಗೆ ಜಂಪ್ ಆಗಬೇಕು. ಡೈರೆಕ್ಟಾಗಿ ಹೋಮ್ ಶೀಟ್ ಏನಿದೆ ಅಲ್ಲಿಂದ ಸಮ್ಮರಿ ಶೀಟಿಗೆ ಜಂಪ್ ಆಗಬೇಕು ನಾನು, ಅಂದರೆ ನ್ಯಾವಿಗೇಟ್ ಆಗಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅದರಲ್ಲೂ ಕೂಡ ನಾನು A1 ಸೆಲ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸಮ್ಮರಿ ಅಂತ ಏನಿದೆ ಇಲ್ಲಿ ಲಿಸ್ಟ್ ಆಫ್ ಶೀಟ್ಸಲ್ಲಿ ಸಮ್ಮರಿನ ಸೆಲೆಕ್ಟ್ ಮಾಡಿಕೊಂಡು ಅದು ಹೈಲೈಟ್ ಆಗಿದೆ, ಕ್ಲಿಕ್ ಮಾಡಿಬಿಟ್ಟು ಅದನ್ನು ಓಕೆ ಕ್ಲಿಕ್ ಮಾಡಿದ ತಕ್ಷಣ ಇದಕ್ಕೂ ಕೂಡ ಹೈಪರ್ ಲಿಂಕ್ ಕ್ರಿಯೇಟ್ ಆಗಿದೆ. ಅದು ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಹೊರಗಡೆ ಕ್ಲಿಕ್ ಮಾಡಿಬಿಟ್ಟು ಆ ಶೇಪ್ ಏನಿದೆ ಅದ್ರ ಮೇಲೆ ನೀವು ಪ್ಲೇಸ್ ಮಾಡಿದಾಗ ಮೌಸ್ನ ಅಲ್ಲಿ ನೋಡ್ಬೋದು ನೀವು ಐಕಾನ್ ಚೇಂಜ್ ಆಗಿದೆ. ಮೌಸ್ ಐಕಾನ್ ಏನಾಗಿದೆ ಪಾಯಿಂಟೆಡ್ ಫಿಂಗರ್ ಆಗಿ ತೋರಿಸ್ತಾ ಇದೆ. ಆಮೇಲೆ ಟೂಲ್ ಟಿಪ್ ಕೂಡ ನೀವು ನೋಡ್ಬೋದು ಕೆಳಗಡೆ ಯಾವ ಶೀಟಿಗೆ ಯಾವ ಸೆಲ್ಗೆ ಲಿಂಕ್ ಆಗಿದೆ ಅಂತ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಹೋಮ್ ಪೇಜಿಂದ ಡೈರೆಕ್ಟಾಗಿ ಸಮ್ಮರಿ ಶೀಟ್ಗೆ ನ್ಯಾವಿಗೇಟ್ ಆಯಿತು. ಇದರಿಂದ ವಾಪಸ್ ನೀವು ಹೋಮ್ ಶೀಟಿಗೆ ಹೋಗಬೇಕು ಅಂತ ಅಂದಾಗ ನಾನು ಇಲ್ಲಿ ಇನ್ನೊಂದು ಆಬ್ಜೆಕ್ಟ್ ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ, ನಾನು ಇನ್ಸರ್ಟಲ್ಲಿ ಇಲಸ್ಟ್ರೇಷನ್ಸ್ ಗ್ರೂಪಲ್ಲಿ ಏನಿದೆ ಅಲ್ಲಿ ನಾನು ಐಕಾನ್ಸ್ನ ಏನಿದೆ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಹೋಮ್ ಅಂತ ಟೈಪ್ ಮಾಡಿ ಅದು ಈ ಐಕಾನ್ನ ಹುಡುಕಿ ಇಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ಇದನ್ನು ಕೂಡ ನಾನು ಡೆಮೋ ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ, ನೀವು ಚೆಕ್ ಮಾಡ್ಬೋದು. ಸೊ ನಾವು ಯಾವುದೇ ಆಬ್ಜೆಕ್ಟ್ ಇನ್ಸರ್ಟ್ ಮಾಡಿದ್ರು ಎಕ್ಸೆಲಲ್ಲಿ ಅದಕ್ಕೆ ಹೈಪರ್ ಲಿಂಕ್ನ ಕ್ರಿಯೇಟ್ ಮಾಡ್ಬೋದು. ಸೊ ನಾನಿಲ್ಲಿ ಹೋಮ್ ಐಕಾನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಹೈಪರ್ ಲಿಂಕ್ ಮಾಡ್ಬೋದು. ಇದನ್ನು ಕೂಡ ಸೇಮ್ ಪ್ರೊಸೀಜರ್, Ctrl+K ಅಥವಾ ರೈಟ್ ಕ್ಲಿಕ್ ಮಾಡಿಬಿಟ್ಟು ಲಿಂಕ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿದಾಗ ಸೇಮ್ ಡೈಲಾಗ್ ಬಾಕ್ಸ್ ನಮಗೆ ಬರುತ್ತೆ. ಸೊ ನಾನಿಲ್ಲಿ ಪ್ಲೇಸ್ ಇನ್ ದಿಸ್ ಡಾಕ್ಯುಮೆಂಟ್, ನನಗೆ ಇದೇ ಡಾಕ್ಯುಮೆಂಟಲ್ಲಿ ವಾಪಸ್ ನನಗೆ ಹೋಮ್ ಪೇಜ್ಗೆ ಅಥವಾ ಹೋಮ್ ಶೀಟಿಗೆ ಹೋಗಬೇಕು ಅಂದಾಗ ಹೋಮ್ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಹೋಮ್ ಐಕಾನ್. ಸೊ ರೈಟ್ ಕ್ಲಿಕ್ ಮಾಡಿ ಲಿಂಕ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎರಡನೇ ಆಪ್ಷನ್ ಸೇಮ್ ವರ್ಕ್ ಬುಕ್ ಆಗಿರೋದ್ರಿಂದ ಎರಡನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಯಾವ ಶೀಟಿಗೆ ನಾನು ಡೈರೆಕ್ಟಾಗಿ ಜಂಪ್ ಆಗಬೇಕು ಅಥವಾ ನ್ಯಾವಿಗೇಟ್ ಆಗಬೇಕು ಅಂತ ಫಸ್ಟ್ ಶೀಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲೂ ನೋಡ್ಬೋದು ಮೌಸ್ನ ಪ್ಲೇಸ್ ಮಾಡಿದ ತಕ್ಷಣ ನಮಗೆ ಟೂಲ್ ಟಿಪ್ಪಲ್ಲಿ ಇನ್ಫಾರ್ಮೇಷನ್ ತೋರಿಸ್ತಾ ಇದೆ ಯಾವ ಶೀಟಿಗೆ ಲಿಂಕ್ ಆಗಿದೆ ಅಂತ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಾನು ವಾಪಸ್ ಹೋಮ್ ಪೇಜಿಗೆ ಬರ್ತೀನಿ.